ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ರಾಣಾ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಮ್ಮ ರಾಣಂಗೆ ಸ್ನಾನ ಮಾಡಬೇಕಂತೇಳಿ ಇವತ್ತು ರಾಣಂಗೆ ಕರ್ಕೊಂಬಂದಿದ್ದೀವಿ. ಇವತ್ತು ಸ್ನಾನ ಮಾಡಿಸ್ಬೇಕು. ಯೂಶ್ವಲಿ ನಾನು ವೀಕ್ಲಿ ಟ್ವೈಸ್ ಮಾಡಿಸ್ತಾ ಇದ್ದೆ. ಸೊ ಈ ಸತಿ ಲೇಟ್ ಆಯಿತು. ಸೊ ಆಗಲೇ 1 ವೀಕ್ ಆಯಿತು ಅವ್ನಿಗೆ ಸ್ನಾನ ಮಾಡಿಸಿ. ಸೊ ಹಾಗಾಗಿ ಇವತ್ತು ಸ್ನಾನ ಮಾಡಿಸೋಣ ಅಂತ ಕರ್ಕೊಂಬಂದಿದ್ದೀನಿ. ಯಾರೆಲ್ಲ ನಿಮ್ಮ ಡಾಗಿಗೆ ಸ್ನಾನ ಮಾಡಿಸ್ತೀರಾ, ಸೊ ಆದಷ್ಟು ನೀವು ವೀಕ್ಲಿ ಟ್ವೈಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ಅಟ್ಲೀಸ್ಟು ವೀಕ್ಲಿ ಒನ್ಸಾದರೂ ಮಾಡಿಸಿ. ಕೆಲವರು ನಾನು ಸುಮಾರು ಜನ ನೋಡಿದ್ದೀನಿ. ಕೆಲವರದೆಲ್ಲ ಏನು ಮಾಡ್ತಾರೆ ಅಂದರೆ ತಿಂಗ್ಳಿಗೆ ಒಂದ್ಸತಿ ಇಲ್ಲ 20 ದಿನಕ್ಕೆ ಒಂದ್ಸತಿ ಆ ಥರ ಎಲ್ಲ ಮಾಡಬೇಡಿ. ಪಾಪ ಅದಕ್ಕೂ ಪ್ರಾಬ್ಲಮ್ಸ್ಗಳು ಇರುತ್ತೆ. ಆದಷ್ಟು ನಿಮ್ಮ ಡಾಗ್ನ ಕ್ಲೀನಾಗಿ ಇಟ್ಕೊಳ್ಳಿ. ಅದು ಎಷ್ಟು ಕ್ಲೀನಾಗಿರುತ್ತೋ ಅಷ್ಟೇ ನಿಮಗೂ ಒಳ್ಳೆಯದು. ಸೊ ಅದು ನೀವು ಮುಟ್ಟೋದಿರ್ಬೋದು, ಅದಕ್ಕೆ ಮುತ್ತಿಕ್ಕೋದಿದ್ದು ಅದೆಲ್ಲ ಮಾಡ್ತಾ ಇರ್ತೀರ. ಸೊ ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಅದಕ್ಕೂ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗೋಲ್ಲ. ಸೊ ಹೆಲ್ದಿಯಾಗಿರುತ್ತೆ. ಇವತ್ತು ನಾವು ಸ್ನಾನ ಮಾಡಿಸ್ಬೇಕಾದ್ರೆ ನಾವು ಯೂಸ್ ಮಾಡ್ತಿರೋ 2 ಪ್ರಾಡಕ್ಟ್ ಅಂದ್ರೆ ಇದೆ. ಸೊ ಇದು ಬಂದು ಅವನಿಗೆ ಬ್ರಷ್ ಇದು, ಮತ್ತು ಇದು ಒಂದು ಶ್ಯಾಂಪು. ಈ ಶ್ಯಾಂಪು ಏನಂತಂದರೆ ಕೊನೆಸೆಬ್ ಅಂತ ಈ ಶ್ಯಾಂಪುದು. ಸೊ ಇದ್ರದ್ದು ಯೂಸಸ್ ಏನಪ್ಪ ಅಂತಂದರೆ, ಈಗ ಡಾಗ್ಸ್ಗೆ ಏನಾದರೂ ಸ್ಕಿನ್ ಅಲರ್ಜಿ ಇಲ್ಲ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅಂದರೆ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಅವನಿಗೆ ಏನಾಗಿದೆ, ಇತ್ತೀಚೆಗೆ ಸ್ವಲ್ಪ ದಿವಸದಿಂದ ಇಲ್ಲಿ ಅವ್ನ ಕಾಲ ಹತ್ರ ಎಲ್ಲ ಸ್ವಲ್ಪ ಸ್ಕಿನ್ ಎಲ್ಲ ರೆಡ್ಡಿಶ್ ಆಗಿದೆ ಮತ್ತು ಪಿಂಪಲ್ ಆಗಿದೆ. ಸೊ ಅದಾದ್ರೂ ಶಾಂಪು ಸಜೆಸ್ಟ್ ಮಾಡಿ ಅಂತ. ಸೊ ಅವ್ರು ನಮ್ಗೆ ಏನು ಮಾಡಿದ್ರು, ಈ ಶಾಂಪೂನ ಸಜೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವನಿಗೆ ಈ ಶಾಂಪುಗೆ ಸ್ನಾನ ಮಾಡಿಸಿದ್ದೀನಿ. ಇದು ಯಾವಾಗ ಅಂದರೆ ಆವಾಗ ಯೂಸ್ ಮಾಡೋದು, ಮತ್ತು ಪ್ರತಿ ಬಾತಿಂಗು ನಾವು ಇದನ್ನು ಯೂಸ್ ಮಾಡೋದಕ್ಕೂ ಆಗೋಲ್ಲ. ಸೊ ಯಾವಾಗ ಅಂದರೆ ಅದಕ್ಕೇನಾದರೂ ಅಲರ್ಜಿ ಇತ್ತು ಅಂದರೆ, ಇನ್ಫೆಕ್ಷನ್ಸು, ಫಂಗಲ್ಸ್ ಇದು ಏನಾದರೂ ಬ್ಯಾಕ್ಟೀರಿಯಾಸ್ ಇತ್ತು ಮಾತ್ರ ಈ ಬ್ಯಾಕ್ಟೀರಿಯಾನ ಕಿಲ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಸೊ ನೀವು ಅಷ್ಟೇ ಇದನ್ನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡಿ. ಸುಮ್ಮನೆ ಹಿಂದ್ಗಡೆಯಲ್ಲಿ ಯಾವುದೋ ಒಂದು ಶಾಂಪು ಅಂತೇಳಿ ಯೂಸ್ ಮಾಡಿ. ಇದು ಕಂಪ್ಲೀಟ್ ಮೆಡಿಸಿನ್ ಶಾಂಪು. ಸೊ ಈ ಶಾಂಪು ನಿಮಗೆ ನೋಡ್ಲಿಕ್ಕೆ ಯಾವ ಥರ ಇರುತ್ತೆ ಅಂದರೆ, ನೋಡಿ ಪಿಂಕ್ ಇದೆ, ಇದು ಫುಲ್ ಮೆಡಿಷನ್ನು. ಮತ್ತು ಇದರಲ್ಲಿ ಯಾವುದೇ ಥರ ಫ್ಲೇವರ್ ಇಲ್ಲ. ನಿಮಗೆ ಏನೀಗ ನೀವು ಹಾಸ್ಪಿಟ್ಲಿಗೆ ಹೋದರೆ ಯಾವ ಥರ ಮೆಡಿಸಿನ್ ಸ್ಮೆಲ್ ಬರುತ್ತೆ ಅದೇ ರೀತಿ ಶಾಂಪೂನ ಸ್ಮೆಲ್ ಇರೋದು. ಈ ಕಡೆ ಬರ. ಸೊ ಈ ಶಾಂಪೂನ ಯೂಸ್ ಮಾಡೋದಕ್ಕೆ ಇದಕ್ಕೋಸ್ಕರ ಕೆಲವೊಂದು ನಾರ್ಮಲಾಗಿ ಆಗುತ್ತೆ. ಈ ಕಲ್ಲು ಮೇಲೆ ಕೂತು ಕಲ್ಲೆಲ್ಲ ಒತ್ತಿ ಇದೊಂಥರ ಮಾರ್ಕ್ ಬಿಡುತ್ತೆ. ಅದೇನು ಭಯ ಬೀಳಂಗಿಲ್ಲ. ಸೊ ಇದು ಒಂದು ಸ್ವಲ್ಪ ರೆಡ್ಡಿಶ್ ಆಗಿದೆ. ಹಾಗಾಗಿ ಈ ಶಾಂಪೂನ ಯೂಸ್ ಮಾಡ್ತೀವಿ. ನೋಡಿ ನೀಟಾಗಿ ಬರೀ ಒಂದು ಬಾಡಿ ತೋರ್ಸಾಕು. ನೀಟಾಗಿ ಇದೆಲ್ಲ ಮಸಾಜ್ ಮಾಡಿದಾಯಿತು. ಮಸಾಜ್ ಆದಮೇಲೆ ಜಸ್ಟ್ ಈ ಥರ ವಾಟ್ರ್ ಅಪ್ಲೈ ಮಾಡಬೇಕು. ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತೆ. ನೀವು ವಾಟ್ರ್ ಅಪ್ಲೈ ಮಾಡಿ ಆಮೇಲೆ ಈ ಥರದೊಂದು ಗ್ಲೌಸ್ ಯೂಸ್ ಮಾಡಿ. ಯೂಶ್ವಲಿ ಗ್ಲೌಸ್ ಒಂದು ನಿಮಗೆ 120, 130 ಎಲ್ಲ ಇರುತ್ತೆ. ಈ ಗ್ಲೌಸು ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ಉಜ್ಜಿದ್ರೆ ಇದು ಬಾಡಿಯಲ್ಲಿ ಏನನ್ನ ಗಲೀಜಿದ್ರೆ ಅದೆಲ್ಲ ನೀಟಾಗಿ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ಯೂಶ್ವಲಿ ಇದು ಬಿಟ್ಟರೆ ಮತ್ತು ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ, ನಾನು ಹಿಮಾಲಯನ್ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ ಪ್ರತಿ ಸತಿ ರೆಗ್ಯುಲರಾಗಿ. ಅದು ಏನಂದರೆ ಟಿಕ್ ಶಾಂಪು. ಸೊ ಅವನಿಗೆ ಟಿಕ್ ಬರೋದಿಲ್ಲ ಅವನಿಗೆ, ಬಟ್ ಆದರೂ ನಾನು ಅದನ್ನು ಯೂಸ್ ಮಾಡ್ತೀನಿ. ಶಾಂಪು ತುಂಬ ಕೋಟಿಂಗ್ ಇರ್ಬೋದು, ಅವನು ಏನು ಏರ್ಸ್ ಎಲ್ಲ ಇದೆ ಅದೆಲ್ಲ ತುಂಬ ಶೈನಿಂಗ್ ಆಗಿ ನೀಟಾಗಿರುತ್ತೆ.
ಸೊ ನೀವು ಆದಷ್ಟು ಹಿಮಾಲಯನ್ಗೆ ನಾನು ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ನನಗೆ ಅವನು ಮರಿಯಿಂದನೂ ಅದು ಯೂಸ್ ಮಾಡ್ತಿರೋದು. ಅದು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ನಿಮಗೆ ಕಡಿಮೆ ಬಜೆಟಲ್ಲೇ ಸಿಗುತ್ತೆ. ಒಂದು 245 ಇಂದ 300 ಒಳಗಡೆ ಅದು ಚೆನ್ನಾಗಿದೆ. ಅದು ಪ್ರಾಡಕ್ಟ್ ಯೂಸ್ ಮಾಡಿ. ಸೊ ಇದ್ರ ಕಾಸ್ಟ್ ನಿಮ್ಗೆ ಏನಂದರೆ 390 ರುಪೀಸ್ ಆಗುತ್ತೆ. ಈಗ ನಾವು ಯೂಸ್ ಮಾಡ್ತಿರೋ ಶಾಂಪು ಬಂದು 390. ಸೊ ನಿಮ್ಗೆ ಡಿಸ್ಕೌಂಟ್ ಎಲ್ಲ ಹೋಗಿ ಅರೌಂಡ್ ಒಂದು ಅಂದರೆ 330ಗೆಲ್ಲ ಸಿಗುತ್ತೆ. ಈ ಶಾಂಪೂನ ನೀವು ಅದೇ ನಾನು ಹೇಳ್ದಂಗೆ ಜಾಸ್ತಿ ಯೂಸ್ ಮಾಡಬೇಡಿ. ಆದಷ್ಟು ನೀವು ಏನಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಇದು ಬರೀ ಏನಾದರೂ ಅಲರ್ಜಿಗೆ, ಆ ಸ್ಕಿನ್ನಿಗೆ ಏನಾದರೂ ಬ್ಯಾಕ್ಟೀರಿಯಾ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ಕಿವಿಯಲ್ಲಿ ಯಾವ ಥರ ಗಲೀಜಿದ್ರೆ ಇದು ಅಷ್ಟೇ. ನೀವು ನೋಡಿ ಹಿಂಗೆ ಕೈಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕಿವಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಸಾಫ್ಟಾಗಿದೆ ಅವನ ಕಿವಿಯೆಲ್ಲ. ಆದಷ್ಟು 2 ಕಾಲುಗಳನ್ನು ನೀಟಾಗಿ ಉಜ್ಜಿ ಸ್ನಾನ ಮಾಡಿಸಿ. ಹಾಂ ಇಲ್ಲ ಹೇಳ್ತೀನಿ, ಯಾಕೆ ಹೇಳ್ಬಾರ್ದು? ಅದ ಹೇಳಿದ್ದು ನಾಳೆ ನನಗೆ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ, ಬೆಳಗ್ಗೆ ಬರಕೇಳಿ ಅಂತ. ನೋಡಿ ಎಷ್ಟು ಏರ್ ಫಾಲ್ ಆಗ್ತಾಯಿದೆ. ಕೆಲವರೆಲ್ಲ ಹೇಳ್ತಾರೆ ರಾಟ್ ವೀಲರ್ಸ್ಗಳಿಗೆ ಏರ್ ಫಾಲ್ ಆಗೋಲ್ಲ, ಬರೀ ಜರ್ಮನ್ ಶೆಪರ್ಡು, ಗೋಲ್ಡನ್ ರಿಟ್ರೀವರು, ಈ ಥರ ಹಸ್ಕಿ ಇವಕ್ಕೆ ಮಾತ್ರ ಅಂತ. ನೋಡಿ ಇದಕ್ಕೆ ಎಷ್ಟು ಏರ್ ಫಾಲ್ ಆಗ್ತಾಯಿದೆ ಅಂದರೆ ತುಂಬಾ ಏರ್ ಫಾಲ್ ಆಗ್ತಿದೆ. ಏನಂತಕ್ಕೆ ಈ ಥರ ಏರ್ ಫಾಲ್ ಆಗ್ತಾಯಿದೆ ಅಂದರೆ ನಾವು ಇವನಿಗೆ ಯೂಶ್ವಲಿ ಕರ್ಡ್ ರೈಸ್ ಕೊಡ್ತೀವಿ. ಈ ಕರ್ಡ್ ರೈಸಿಂದ ಇವನಿಗೆ ಇಷ್ಟೆಲ್ಲ ಏರ್ ಫಾಲ್ಸ್ ಆಗ್ತಾಯಿದೆ. ಸೊ ಜಾಸ್ತಿ ಇವಾಗ ನಾನು ಕಡಿಮೆ ಮಾಡಿದ್ದೀನಿ ಆದಷ್ಟು ಕರ್ಡ್ ರೈಸ್ ಕೊಡೋದು. ನೀವು ಆದಷ್ಟು ಕಡಿಮೆ ಮಾಡಿ ಕೊಡಿ, ಬೇಡ ಅಂತ ಹೇಳೋಲ್ಲ, ಡಾಕ್ಟ್ರು ಹೇಳ್ತಾರೆ ಕೊಡಬೇಡಿ ಅಂತ ಹೇಳೋಲ್ಲ. ಬಟ್ ಕರ್ಡ್ ರೈಸ್ ಕೊಡಿ, ಬಟ್ ಆದಷ್ಟು ಕಡಿಮೆ ಮಾಡಿ. ಕರ್ಡ್ ರೈಸ್ ಕೊಡೋದು ಸ್ವಲ್ಪ ಕಡಿಮೆ ಮಾಡಿ. ವಾರಕ್ಕೆ 1-2 ಸತಿ, 1 ಸತಿ ಆ ಥರ ಕೊಟ್ಟರು ಪರವಾಗಿಲ್ಲ. ಆದಷ್ಟು ನೋಡ್ಕೊಂಡು ಕೊಡಿ ಇಷ್ಟೇ ಕರ್ಡ್ ರೈಸು. ಹೇ ಬಾರ. ಸೊ ಈ ಥರ ಟವಲ್ ತಗೊಂಡು ನೀಟಾಗಿ ಈಗ ಒರೆಸೋಣ. ಸೊ ನೋಡಿ ಮನ್ಮಾತ ರಾಜ ರೆಡಿ ಆದ, ನಮ್ಮ ಮನ್ಮಾತ. ಗೋ ಫುಲ್ ಖುಷಿ. ಬರಲಿ ಕಿಲೋಡಲ್ಲಿ ಮಗ. ನೋಡಿ ಸ್ನಾನ ಆದಮೇಲೆ ಎಷ್ಟು ಫ್ರೆಶ್ ಆಗಿ ಕಾಣ್ತಾವನಂದರೆ, ಏನು ಹೇಳ್ತೀಯಾ? ನೀವು ಸ್ವಲ್ಪ ಸಜೆಷನ್ ಮಾಡು ನಮ್ಮ ವ್ಯೂವರ್ಸ್ಗೆಲ್ಲ ಯಾವ ಥರ ಏನು ಅಂತ.
ತಲೆ ಎತ್ರಿ. ನೋಡೋದ್ರಲ್ಲ ಅವನು ಯಾವ ರೀತಿ ಸ್ನಾನ ಮಾಡಿಸ್ಕೊಂಡ, ಯಾವ ಥರ ನಾವು ಸ್ನಾನ ಮಾಡಿಸಿದ್ವಿ ಅವನಿಗೆ ಅಂತ. ಸೊ ಅದೇ ಥರನೇ ನೀವು ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಜೊತೆ ಆಟಾಡಿ. ಸೊ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಆಟಾಡೋದು ಏನಕ್ಕೆ ಅಂತಂದರೆ ನನಗೆ ಐಡಿಯಾ ಬರಲಿಲ್ಲ ವೀಡಿಯೋ ಮಾಡಬೇಕು ನಾನು ಇದು. ಸೊ ಅವನಿಗೆ ಎಲ್ಲ ಆಟಾಡಿಸಿ ಅವ್ನು ಸುಸ್ತಾದ್ಮೇಲೆ ನಾನು ವೀಡಿಯೋ ಮಾಡಿದೆ. ಯಾರೇ ಒಬ್ಬರು ನೀವು ಸ್ನಾನ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ಅವ್ರ ಜೊತೆ ಆಟಾಡಿ, ಅದು ಸುಸ್ತಾಗಬೇಕು. ಆದರೆ ಅವಾಗ ನೀವು ನೀಟಾಗಿ ಅದಕ್ಕೆ ನೀರು ಹಾಕಿ ಸ್ನಾನ ಮಾಡಿಸೋದ್ರಿಂದ ಅದು ನಿಮ್ಮ ಮಾತೆಲ್ಲ ಕೇಳುತ್ತೆ. ಆದಷ್ಟು ಆ ಥರ ಸ್ನಾನ ಮಾಡಿಸಿ. ನಾನು ನೆಕ್ಸ್ಟ್ ಟೈಮ್ ಸ್ನಾನ ಮಾಡಿಸ್ಬೇಕಾದ್ರೆ ನಿಮ್ಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ತೋರಿಸ್ತೀನಿ, ಯಾವ ಥರ ಅವನಿಗೆ ಆಟಾಡಿಸಿ ಯಾವ ಥರ ಅವನ್ನ ಸುಸ್ತಾದ್ಮೇಲೆ ನಾವು ಯಾವ ಥರ ಸ್ನಾನ ಮಾಡಿಸ್ತೀವಿ. ಸೊ ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಗೈಸ್.